2026 ಕರೆಂಟ್ ಅಫೇರ್ಸ್ ಸೆಟ್ 26 626ರಿಂದ 650 ಮುಂದಿನ ಕ್ವಶನ್ಗಳು ನೋಡೋಣ. 2026ರಲ್ಲಿ 13ನೇ ಬ್ರಿಕ್ಸ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಮಿನಿಸ್ಟರಿಯಲ್ ಮೀಟಿಂಗ್ ಯಾವ ನಗರದಲ್ಲಿ ನಡೆಯಿತು? ಚೆನ್ನೈ. ಬ್ರಿಕ್ಸ್ ಸೈನ್ಸ್ ಮಿನಿಸ್ಟರಿಯಲ್ ಮೀಟಿಂಗ್ 2026ರ ಯಾವ ಘೋಷಣೆಯನ್ನು ಅಂಗೀಕರಿಸಲಾಯಿತು? ಚೆನ್ನೈ ಡಿಕ್ಲರೇಷನ್ ಮುಖ್ಯವಾಗಿ ಯಾವ ಕ್ಷೇತ್ರದಲ್ಲಿ ಬ್ರಿಕ್ಸ್ ಸಹಕಾರವನ್ನು ಬಲಪಡಿಸುವುದಕ್ಕೆ ಸಂಬಂಧಿಸಿದೆ? ವಿಜ್ಞಾನ, ತಂತ್ರಜ್ಞಾನ, ನವೀನತೆ. 2026ರ CSIR NISCPR ತನ್ನ ಯಾವ ಜನಪ್ರಿಯ ಹಿಂದಿ ವಿಜ್ಞಾನ ಪತ್ರಿಕೆ 75 ವರ್ಷಗಳನ್ನು ಆಚರಿಸಿತು? ವಿಜ್ಞಾನ ಪ್ರಗತಿ ಪತ್ರಿಕೆ ಪ್ಲಾಟಿನಂ ಜುಬಿಲಿ ಯಾವ ವರ್ಷಗಳ ಅವಧಿಯನ್ನು ಸೂಚಿಸುತ್ತದೆ? 1951ರಿಂದ 2026. 2026ರಲ್ಲಿ ಭಾರತದಲ್ಲಿ ಇಂಡಿಜಿನಸ್ ಏಜೆಂಟಿಕ್ AI ಟೆಕ್ನಾಲಜಿ ಕಮರ್ಷಿಯಲೈಜೇಷನ್ಗೆ ಯಾವ ಸಂಸ್ಥೆ ಬೆಂಬಲ ನೀಡಿತು? TDB-DST. ಏಜೆಂಟಿಕ್ AI ಟೆಕ್ನಾಲಜಿ ಕಮರ್ಷಿಯಲೈಜೇಷನ್ಗೆ ಬೆಂಬಲ ಪಡೆದ ಕಂಪನಿ ಯಾವುದು? 12X ಟೆಕ್ ಪ್ರೈವೇಟ್ ಲಿಮಿಟೆಡ್. 2026ರಲ್ಲಿ ಕ್ಯಾನ್ಸರ್ ಡಯಾಗ್ನೋಸಿಸ್ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಪಡಿಸಲಾದ AI ಟೆಕ್ನಾಲಜಿ ಯಾವ ಕಾಯಿಲೆ ಸ್ಕ್ರೀನಿಂಗ್ಗೆ ಸಂಬಂಧಿಸಿದೆ? ಸರ್ವಿಕಲ್ ಕ್ಯಾನ್ಸರ್. AI ಪವರ್ಡ್ ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಕ್ನಾಲಜಿಯ ಕಮರ್ಷಿಯಲೈಜೇಷನ್ಗೆ TDB-DST ಯಾವ ಸಂಸ್ಥೆಯನ್ನು ಬೆಂಬಲಿಸಿತು? ಗ್ರೀವಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್. 2026ರಲ್ಲಿ ವಿಜ್ಞಾನಿಗಳು ಕಂಡುಹಿಡಿದ ಅನ್ಯೂಜುವಲ್ ಓಝೋನ್ ಲೇಯರ್ ಯಾವ ಪ್ರದೇಶದ ಮೇಲೆ ಕಂಡುಬಂದಿದೆ? ನಾರ್ತ್ ಬೇ ಆಫ್ ಬೆಂಗಾಲ್ನಲ್ಲಿ ಕಂಡುಬಂದ ಓಝೋನ್ ಲೇಯರ್ ಡಿಸ್ಕವರಿ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಅಟ್ಮಾಸ್ಫೆರಿಕ್ ಸೈನ್ಸ್. 2026ರಲ್ಲಿ CSIR NAL ಯಾವ ಹೊಸ ತಂತ್ರಜ್ಞಾನವನ್ನು ಅನಾವರಣಗೊಳಿಸಿತು? ಮೈಕ್ರೋ ಆ್ಯಂಡ್ ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಸ್. CSIR NALನ ಇಂಡಿಜಿನಸ್ ಮೈಕ್ರೋ ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಸ್ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಹಾಯಕ? ಅನ್ಮ್ಯಾನ್ಡ್ ಡಿಫೆನ್ಸ್ ಸಿಸ್ಟಮ್. 2026ರಲ್ಲಿ ಇಮ್ಯಾಜಿನರಿಂಗ್ ಕೇರ್ ಅಭಿವೃದ್ಧಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ನೀತಿ ಆಯೋಗ. ರೀಇಮ್ಯಾಜಿನಿಂಗ್ ಕೇರ್ ವರದಿ ಮುಖ್ಯವಾಗಿ ಯಾವ ಸಬಲೀಕರಣಕ್ಕೆ ಸಂಬಂಧಿಸಿದೆ? ಕೇರ್ ಗಿವರ್ಸ್. 2026ರ ನೀತಿ ಆಯೋಗ ಬಿಡುಗಡೆ ಮಾಡಿದ ಕೀ ಸೆಕ್ಟರ್ಸ್ ಟು ಪೊಸಿಷನ್ ಇಂಡಿಯಾ ಆ್ಯಸ್ ಅ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ವರದಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಮ್ಯಾನುಫ್ಯಾಕ್ಚರಿಂಗ್. ನೀತಿ ಆಯೋಗದ ಇಂಡಿಯಾಸ್ ಸರ್ವಿಸ್ ಸೆಕ್ಟರ್ ವರದಿ ಮುಖ್ಯವಾಗಿ ಯಾವುದನ್ನು ವಿಶ್ಲೇಷಿಸುತ್ತದೆ? ಪ್ರೊಫೆಷನಲ್ ಸರ್ವೀಸಸ್ನ ರೆಗ್ಯುಲೇಟರಿ ರಿಜೈಮ್. 2026ರ ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ನಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಪಾಲಿಟೆಕ್ನಿಕ್ಸ್ನ ಎಷ್ಟು ಶಿಕ್ಷಕರು ಫ್ಯಾಕಲ್ಟಿ ಆಯ್ಕೆಯಾಗಿದ್ದಾರೆ? 21. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2026ರಲ್ಲಿ ಸೆಂಟ್ರಲ್ HEISನಿಂದ ಎಷ್ಟು ಶಿಕ್ಷಕರು ಆಯ್ಕೆಯಾಗಿದ್ದಾರೆ? 12. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2026ರಲ್ಲಿ ಸ್ಟೇಟ್ ಯೂನಿವರ್ಸಿಟೀಸ್ನಿಂದ ಎಷ್ಟು ಶಿಕ್ಷಕರು ಆಯ್ಕೆಯಾಗಿದ್ದಾರೆ? 5. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2026 ಪಾಲಿಟೆಕ್ನಿಕ್ನಿಂದ ಎಷ್ಟು ಶಿಕ್ಷಕರು ಆಯ್ಕೆಯಾಗಿದ್ದಾರೆ? 4. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2026 HEI ಪಾಲಿಟೆಕ್ನಿಕ್ ಪ್ರಶಸ್ತಿ ಪ್ರದಾನ ಸಮಾರಂಭ ಯಾವ ದಿನ? ಸೆಪ್ಟೆಂಬರ್ 5, 2026. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2026ರ ಪ್ರಶಸ್ತಿ ಪ್ರದಾನ ಸಮಾರಂಭ ಎಲ್ಲಿ ನಡೆಯಲಿದೆ? ವಿಜ್ಞಾನ ಭವನ, ನ್ಯೂ ದೆಹಲಿ. 2026ರಲ್ಲಿ ಯುವ ಸಂಗಮನ ಯಾವ ಹಂತಕ್ಕೆ ರಿಜಿಸ್ಟ್ರೇಷನ್ ಡೆಡ್ ಲೈನ್ ಅನ್ನು ಆಗಸ್ಟ್ 31ರವರೆಗೆ ವಿಸ್ತರಿಸಲಾಯಿತು? ಫೇಸ್ 7. 2026ರಲ್ಲಿ ನ್ಯಾಷನಲ್ ಸ್ಪೇಸ್ ಡೇ ಯಾವ ದಿನ ಆಚರಿಸಲಾಗುತ್ತದೆ? ಆಗಸ್ಟ್ 23. ಸೂಪರ್ ರಿವಿಷನ್. ಬ್ರಿಕ್ಸ್ ಸೈನ್ಸ್ ಮಿನಿಸ್ಟರಿಯಲ್ ಮೀಟಿಂಗು ಚೆನ್ನೈ. ವಿಜ್ಞಾನ ಪ್ರಗತಿ 75 ಇಯರ್ಸ್. ಏಜೆಂಟಿಕ್ AI 12X ಟೆಕ್ AI
ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಗ್ರೀವಾ ಹೆಲ್ತ್ ಕೇರ್. ಅನ್ಯೂಜುವಲ್ ಓಜೋನ್ ಲೇಯರ್ ನಾರ್ತ್ ಬೇ ಆಫ್ ಬೆಂಗಾಲ್. CSIR NAL ಇಂಡಿಜಿನಸ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಸ್. ರೀಇಮ್ಯಾಜಿನಿಂಗ್ ಕೇರ್ಸ್. ನೀತಿ ಆಯೋಗ ಕೇರ್ ಗಿವರ್ಸ್. ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ನೀತಿ ಆಯೋಗ. ಸರ್ವಿಸಸ್ ಸೆಕ್ಟರ್ ರಿಪೋರ್ಟ್ ಪ್ರೊಫೆಷನಲ್ ಸರ್ವಿಸಸ್. ನ್ಯಾಷನಲ್ ಟೀಚರ್ಸ್ ಅವಾರ್ಡ್ 21 HEE ಪಾಲಿಟೆಕ್ನಿಕ್ ಟೀಚರ್ಸ್. ಸೆಂಟ್ರಲ್ HEEs 12. ಸ್ಟೇಟ್ ಯೂನಿವರ್ಸಿಟೀಸ್ 5. ಪಾಲಿಟೆಕ್ನಿಕ್ಸ್ 4. ಅವಾರ್ಡ್ ಸೆರೆಮನಿ 5 ಸೆಪ್ಟೆಂಬರ್ 2026 ವಿಜ್ಞಾನ ಭವನ ನವದೆಹಲಿ. ಯುವ ಸಂಗಮ ಫೇಸ್ 7. ನ್ಯಾಷನಲ್ ಸ್ಪೇಸ್ ಡೇ 23 ಆಗಸ್ಟ್. ಅಂದರೆ ಇದು ಚಂದ್ರಯಾನ 3 ಲಾಂಚ್ ಮಾಡಿದ್ದು, ಅಲ್ಲಿ ಲ್ಯಾಂಡ್ ಆಗಿದ್ದು.